ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು KSOU ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಅಸೈನ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದರದ್ದು ಫ್ರೆಂಡ್ ಶೀಟ್ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ತೊಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಕ್ರೋಮ್ಗೆ ಹೋಗಿ KSOU ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ ಅಂತ ಸರ್ಚ್ ಮಾಡ್ತಿದ್ದಂಗೆ ನಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಇದರಲ್ಲಿ ಫಸ್ಟ್ ವೆಬ್ಸೈಟ್ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ. ಯಾರೆಲ್ಲ ಇನ್ನೂ ಲಾಗಿನ್ ಆಗಿಲ್ಲ, ಹೇಗೆ ಆಗೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಇಲ್ಲಿ KSOU ಅಕಾಡೆಮಿಕ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಆಗಲೇ ಹೇಳ್ದಂಗೆ ನಾನು ಲಾಗಿನ್ ಆಗಿದ್ದೀನಿ, ಸೊ ಅದಕ್ಕೆ ಡೈರೆಕ್ಟಾಗಿ ಓಪನ್ ಆಗಿದೆ. ಇಲ್ಲಿ ನೋಡಿ ಅಸೈನ್ಮೆಂಟ್ ಫ್ರೆಂಡ್ ಶೀಟ್ ಡೌನ್ಲೋಡ್ ಅಂತ ಕೊಟ್ಟಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಆದಾಗ ನಾವು ಇಲ್ಲಿ ಪ್ರಿಂಟ್ ಅಂತ ಕೊಟ್ಕೋಬೇಕು. ಓಕೆನಾ, ನಿಮ್ಮ ಹತ್ರ ಪ್ರಿಂಟಿಂಗ್ ಇದ್ದರೆ ಇಲ್ಲಿ ಪ್ರಿಂಟ್ ಅಂತ ಕೊಟ್ಕೊಳ್ಳಿ, ಇಲ್ಲ ಅಂದರೆ ಡೌನ್ಲೋಡ್ ಕೊಟ್ಕೊಳ್ಳಿ. ಅದು PDF ಹೋಗಿ ಸೇವ್ ಆಗಿರುತ್ತೆ. ಔಟ್ ಸೈಡ್ ನೀವೆಲ್ಲ ಹೋಗಿ ಡೌನ್ಲೋಡ್ ಮಾಡಿಸ್ಕೋಬೋದು. ಬಟ್ ನಿಮ್ಮ ಹತ್ರ ಪ್ರಿಂಟರ್ ಇದೆ ಅಂದರೆ ಪ್ರಿಂಟರ್ ಕೊಟ್ಟು Ctrl+P ಅಂತ ಕೊಟ್ಟರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ದು ಯಾವುದು ಪ್ರಿಂಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಲರ್ ಅಂತ ಕೊಟ್ಕೊಂಡು ಪ್ರಿಂಟ್ ಅಂತ ಕೊಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಪೇಜು. ಬಿಕಾಸ್ ಆಫ್ ನಮ್ಮದು 6 ಸಬ್ಜೆಕ್ಟ್ ಇರೋದ್ರಿಂದ ಒಂದರಲ್ಲೇ 2 ಕ್ವಶನ್ ಬರೆಯೋದಿರುತ್ತೆ. ಸೊ ಒಂದು ಸಬ್ಜೆಕ್ಟ್ಗೆ ಒಂದು ಶೀಟನ್ನು ಹಂಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.